ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಶ್ಚಿಮ ಬಂಗಾಳದಲ್ಲಿ 1,00,00,000 ಫೇಕ್ ವೋಟರ್ಸ್, 1,00,00,000 ವೋಟ್ಗಳು ಡಿಲೀಟ್ ಆಗ್ತವ. ಮಮತಾ ಬ್ಯಾನರ್ಜಿ ಈಗ ಮೋದಿ ವಿರುದ್ಧ ಯಾವ ರೀತಿ ಸಿಡಿದೆದ್ದಿದ್ದಾರೆ ಅಂದರೆ, ಮೋದಿ ಕೊಟ್ಟಿರೋ ಶಾಕ್ಗೆ ಎಲೆಕ್ಷನ್ಗೂ ಮೊದಲೇ ಪಶ್ಚಿಮ ಬಂಗಾಳ ಗೆದ್ದು ಬಿಟ್ರ ಮೋದಿ. ಯಾವ ರೀತಿ ಇದೆ ಈ ಬಿಗ್ ಡೆವಲಪ್ಮೆಂಟ್, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬಿಹಾರದಲ್ಲಿ 50 ಲಕ್ಷಕ್ಕೂ ಮಿಗಿಲಾದ ಫೇಕ್ ವೋಟರ್ಸ್ ಅನ್ನು ತೆಗೆದು ಬಿಸಾಡಿದ್ದಾಯಿತು. ಬಿಹಾರದಲ್ಲಿ ಭರ್ಜರಿ ಬಹುಮತದೊಂದಿಗೆ ಬಿಜೆಪಿ NDA ಡಬಲ್ ಸೆಂಚುರಿ ಬಾರಿಸ್ತು. ಬೇರೆ ದೇಶದ ಈ ನುಸುಳುಕೋರರು, ಅಕ್ರಮ ಮತದಾರರು ಯಾರ್ಯಾರು ಸೇರ್ಕೊಂಡು ಇಲ್ಲಿನ ಸ್ಕೀಮ್ಗಳನ್ನು ಭಾರತೀಯರಿಗೆ ಸೇರ್ಬೇಕಾದದ್ದನ್ನು ಇವರು ಹೆಗ್ಗಣಗಳ ರೀತಿಯಲ್ಲಿ ಕದೀತಿದ್ದಾರಲ್ಲ, ಅಂಥವರನ್ನ ತೆಗೆದು ಬಿಸಾಡ್ತೀವಿ. ಈ ದೇಶದ ಎಲೆಕ್ಷನ್ನಲ್ಲಿ ಬರೀ ಭಾರತೀಯರು ಓಟ್ ಹಾಕೋ ರೀತಿ ಮಾಡ್ತೀನಿ ಅಂತ ಮೋದಿ ಶಪಥಗೈದಿದ್ದಾಗಿದೆ. ಎಲೆಕ್ಷನ್ ಕಮಿಷನ್ ದೇಶವ್ಯಾಪಿ ಅದನ್ನು ಮಾಡೋದಕ್ಕೆ ಕೈಗೆತ್ಕೊಂಡು ಈಗ ಮೊದಲು 12 ರಾಜ್ಯಗಳನ್ನು ಎಲೆಕ್ಷನ್ ಕಮಿಷನ್ ಕವರ್ ಮಾಡ್ತಿದೆ. SIR ಪ್ರಕ್ರಿಯೆ ಈಗ ಎಲೆಕ್ಷನ್ ಎದುರು ನೋಡ್ತಿರುವ ಮತ್ತೊಂದು ದೊಡ್ಡ ರಾಜ್ಯ ಬಿಹಾರದ ಬಳಿಕ ಎಲೆಕ್ಷನ್ ಎದುರು ನೋಡ್ತಿರುವ ಕೆಲವೇ ತಿಂಗಳುಗಳಲ್ಲಿ ಶುರುವಾಗಿ ಬಿಡುತ್ತೆ. ಬಿಹಾರದ ಬಳಿಕ ಪಶ್ಚಿಮ ಬಂಗಾಳ ತುಂಬಾನೇ ಇಂಪಾರ್ಟೆಂಟ್. ಬಿಜೆಪಿ ಕಳೆದ ಬಾರಿ TMCಗೆ ಬಹುತೇಕ ಹತ್ರ ಬಂದೇ ಬಿಟ್ಟಿತ್ತು, ಆದರೆ ಸೋಲಿಸೋದಿಕ್ಕಾಗಲಿಲ್ಲ. ಈ ಸಲ ಏನಾಗತ್ತೆ ಅನ್ನೋ ಕುತೂಹಲ ಬೇರೆ ಇರೋ ಹೊತ್ತಲ್ಲಿ SIR ಪ್ರಕ್ರಿಯೆ ಈಗ ಕಿಡಿ ಹೊತ್ತಿಸ್ಬಿಟ್ಟಿದೆ. ಮಮತಾ ಬ್ಯಾನರ್ಜಿ ದೇಶದಲ್ಲೇ ಅದೇನು ಮಾಡ್ತೀನಿ ನೋಡಿ, ದಂಗೆ ಎಬ್ಬಿಸ್ತೀನಿ ಅನ್ನುವಂಥ ಎಚ್ಚರಿಕೆ ಸಂದೇಶ ಕೊಟ್ಟಿರೋದು ಯಾಕೆ? ಹಾಗಾದರೆ ಎಂಥ ಶಾಕ್ ಕೊಟ್ಟಿದ್ದಾರೆ ಮೋದಿ ದೀದಿಗೆ, ಅದನ್ನು ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ವೆಸ್ಟ್ ಬೆಂಗಾಲಿಂದ ಬಹಳ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಈಗ ನೋಡಿ. ಈಗ ಸದ್ಯ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆ ಮೊದಲ ಹಂತದಲ್ಲಿಯೇ 14 ಲಕ್ಷ ಫೇಕ್ ವೋಟರ್ಸ್ ಬಹುತೇಕ ಈಗ ಐಡೆಂಟಿಫೈ ಆಗಿರೋದು, ಫೈನಲೈಸ್ ಆಗಿರೋದು, ಅವರೆಲ್ಲ ಔಟ್ ಆಗ್ತಾರೆ. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು, 1,08,00,000 ಅಧಿಕ ಮತದಾರರು ಸೇರ್ಪಡೆಯಾಗಿದ್ದಾರೆ. ಅಂದರೆ ಅವರು ಇರಬಾರ್ದಿತ್ತ ಆ ಪಟ್ಟಿಯಲ್ಲಿ, ಅಂಥವರಿದ್ದಾರೆ ಅನ್ನೋ ರಿಪೋರ್ಟ್ ಹೇಳ್ತಿದೆ ನೋಡಿ. ರಿಸರ್ಚ್ ಪೇಪರ್ ಆಗಸ್ಟಲ್ಲೇ ಪಬ್ಲಿಷ್ ಆಗಿದೆ. ಇದು 1,08,00,000 ಜನ ವೋಟರ್ಸು ಎಲೆಕ್ಟ್ರೋರಲ್ ರೋಲ್ಸಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಅವರೆಲ್ಲ ಈಗ ಔಟ್ ಆಗ್ತಾರೆ. SIR ಪ್ರಕ್ರಿಯೆ ಪೂರ್ಣಗೊಂಡ್ರೆ ಯಾರ ಹತ್ರನೂ ಸರಿಯಾದಂಥ ಪೂರಕವಾದ ಡಾಕ್ಯುಮೆಂಟ್ಸ್ ಇಲ್ಲದವರು 1,08,00,000 ಇದ್ದಾರೆ ಅಂತ ಈ ಒಂದು ಪೇಪರ್ ಹೇಳ್ತಾ ಇದೆ. ಅಂದರೆ ರಿಸರ್ಚ್ ಪೇಪರ್ ಪಬ್ಲಿಷ್ ಆಗಿರೋದು ಹೇಳ್ತಾ ಇದೆ. ಹಾಗಾಗಿ ಬಿಜೆಪಿಯವರು ಬಾಯ್ ಬಡ್ಕೊಳ್ತಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಈ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ ಹೋದರೆ ಗೋವಿಂದ, ಮೊದಲು ಇದನ್ನ ಶುಚಿ ಮಾಡಬೇಕು, ಗುಡಿಸಿ ಓಡಿಸಬೇಕು ಇಂಥವ್ರನ್ನೆಲ್ಲ ಅನ್ನುವಂಥ ಆಕ್ರೋಶ ಎದ್ದಿದೆ. ಅದೇ ರೀತಿ ಆಗ್ತಿದೆ. ಇನ್ನೂ SIR ಪ್ರಕ್ರಿಯೆ ಇವ್ರ ಮನೆ ಬಾಗಿಲಿಗೆ ಬರೋಕ್ಕಿಂತ ಮುಂಚೆನೆ ಗಂಟು ಮೂಟೆ ಕಟ್ಟಿಕೊಂಡು ಓಡ್ತಿರೋದು ಯಾಕೆ? ಈ ಅಕ್ರಮ ವಲಸಿಗರು, ಡಾಕ್ಯುಮೆಂಟ್ ಇಲ್ಲದವರು ಎಲ್ಲ ಬಾರ್ಡ್ರಲ್ಲಿ BSF ಅವ್ರ ಹತ್ರ ಸಿಕ್ಕಾಕೊಳ್ತಿದ್ದಾರೆ, ಡಿಟೈನ್ ಮಾಡ್ಕೊಂಡಿದ್ದಾರೆ. ಸಾವಿರ ಗಟ್ಟಲೆ ಜನರನ್ನ. ಬೆಂಗಾಲಲ್ಲಿ ಜೀವನವನ್ನು ದಶಕಗಳಿಂದ ಕಳೀತಿದ್ದಂತಹ ಅಕ್ರಮ ನುಸುಳುಕೋರರು ಈಗ ಬಾಂಗ್ಲಾ ಕಡೆಗೆ ಕಾಲು ಕಿತ್ತಿದ್ದಾರೆ. ಮನೆ ಕೆಲಸ ಅಂತೆ, ಅಂಗಡಿ ಅಂತೆ, ಪಾತ್ರೆ ವ್ಯಾಪಾರ ಅಂತೆ, ಸಣ್ಣ ಪುಟ್ಟ ಹೋಟೆಲ್ಲು, ಅದು ಇದು ಇವರು ಮಾಡ್ದಿರೋ ಕೆಲಸ ಇಲ್ಲ. ವೆಸ್ಟ್ ಬೆಂಗಾಲಲ್ಲಿ ಕೆಲವು ಏರಿಯಾಗಳಲ್ಲಿ, ಕೆಲವು ನಗರಗಳಲ್ಲಿ 80% ಅಕ್ರಮ ಬಾಂಗ್ಲಾ ನಿವಾಸಿಗಳೇ ಇದ್ದಾರೆ. ಇದು ಎಂಥ ಆಶ್ಚರ್ಯ ಅಲ್ವಾ? ನಮ್ಮ ದೇಶದ ಒಂದು ನಗರದಲ್ಲಿ 80% ಬಾಂಗ್ಲಾದೇಶದವರು ಬಂದು ಸೇರ್ಕೊಂಡಿದ್ದಾರೆ ಅಂದರೆ, ಇವರೇನಾದರೂ ನಾಳೆ ಭಾರತದ ವಿರುದ್ಧ ಹೆಚ್ಚು ಕಡಿಮೆ ಮಾಡೋದಕ್ಕೆ ಬಂದರೆ, ಭಾರತೀಯರು ವೇಷ ಹಾಕ್ಕೊಂಡಿರೋರಲ್ವ ಇವರು, ದೇಶದ ಒಳಗಡೆ ಎಲ್ಲ ಸ್ಕೀಮ್ ತಗೊಂಡು, ಕೆಲವ್ರ ಹತ್ರ ಆಧಾರ್ ಕಾರ್ಡು, ಮತ್ತೊಂದು ಮಗದೊಂದು ಎಲ್ಲ ಇದೆ. ನಾಳೆ ಭಾರತದಲ್ಲಿ ದಂಗೆ ಎಬ್ಸೋಕೆ ಇವರೇ ಸಾಕು, ಅಷ್ಟು ಸಂಖ್ಯೆಯಲ್ಲಿದ್ದಾರೆ. 1,00,00,000 ಫೇಕ್ ವೋಟರ್ಸ್, ಅಂದರೆ ಡುಪ್ಲಿಕೇಟ್ ಇರಬಹುದು, ಸತ್ತವರ ಹೆಸರುಗಳಿರಬಹುದು, ಆ ಹೆಸರಲ್ಲಿ ಇನ್ನೊಬ್ರು ಬಂದು ವೋಟ್ ಹಾಕ್ತಾರೆ. ಪರ್ಮನೆಂಟ್ ಆಗಿ ಬೇರೆ ಕಡೆ ಶಿಫ್ಟ್ ಆಗಿರೋರು, ಬೇರೆ ಬೇರೆ ರೂಪದಲ್ಲಿ 1,08,00,000 ಫೇಕ್ ವೋಟರ್ಸ್ ಅಂತ ಈ ಒಂದು ರಿಸರ್ಚ್ ಹೇಳ್ತಾ ಇದೆ. ಇನ್ನು ಅಧಿಕೃತವಾಗಿ ಎಲೆಕ್ಷನ್ ಕಮಿಷನ್ ಪ್ರಾಸೆಸ್ ಕಂಟಿನ್ಯೂ ಆದಾಗ, SIR ಕಂಪ್ಲೀಟ್ ಆದಾಗ ಗೊತ್ತಾಗುತ್ತೆ. ದೀದಿ ಬಂಡವಾಳ ಬಯಲಾಗತ್ತೆ ಅಂತ ಬಿಜೆಪಿ ಹೇಳ್ತಿರೋದು. ಇನ್ನೇನು ಔಟ್ ಗೋಯಿಂಗ್ ಇವರು, ಇನ್ನಂತೂ ಇವರು ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಈಗ ನಡೆಯೋ ಚುನಾವಣೆಯ ಸ್ವರೂಪವೇ ಬೇರೆ ಅಂತ ಬಿಜೆಪಿ ಸವಾಲು ಹಾಕ್ತಿರೋದು. ಈಗ ಅಸಲಿ ಹೋರಾಟ
ಕಳ್ಳಾಟದಿಂದ ಎಲೆಕ್ಷನ್ ಗೆಲ್ಲೋದಲ್ಲ, ದೇಶಕ್ಕೆ ದ್ರೋಹ ಮಾಡಿ ಅನ್ನೋ ರೀತಿಯಲ್ಲೆಲ್ಲ BJP ಮುಗಿಬಿದ್ದಿತ್ತು. ಈಗ SIR ಪ್ರಕ್ರಿಯೆ ಫಸ್ಟ್ ಸ್ಟೇಜಲ್ಲೇ 14 ಲಕ್ಷ ಫೇಕ್ ವೋಟರ್ಸ್ ಐಡೆಂಟಿಫೈ ಆಗಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋ ನಂಬರ್ ಈಗ ಆಘಾತಕಾರಿ ಆಗಿದೆ ನೋಡಿ. ಬಿಟ್ಟು ಓಡ್ತಾ ಇದ್ದಾರೆ ಹಾಗೆ ಮನೆ, ಕೆಲವು ಏರಿಯಾಗಳಲ್ಲೆಲ್ಲ ಕಂಪ್ಲೀಟ್ ಮನೆ ಲಾಕು, 24 ಗಂಟೆ ಒಳಗಡೆ ಓಡ್ತಾ ಇದ್ದಾರೆ ಗಂಟು ಮೂಟೆ ಕಟ್ಕೊಂಡು. ಏನಾಗ್ಬಿಡುತ್ತೋ, ಎಲ್ಲಿ ನಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾರೋ, ಯಾಕಂದರೆ ಸಾಬೀತಾದರೆ 3 ವರ್ಷದವರೆಗೂ ಜೈಲಾಗಬಹುದು ಇವ್ರಿಗೆ. 1 ವರ್ಷ 2 ವರ್ಷ ಇವ್ರು ಏನೇನು ಮಾಡ್ತಿದ್ದಾರೆ, ಯಾವ ರೀತಿ ಫೇಕ್ ವೋಟರ್ಸ್ ಇವರು ಅನ್ನೋದ್ರ ಮೇಲೆ 1 ರಿಂದ 3 ವರ್ಷಗಳವರೆಗೆ ತಾವು ಲಾಕ್ ಆಗಿಬಿಟ್ರೆ ಅನ್ನೋ ಭಯದಲ್ಲಿ ಓಡ್ತಾ ಇದ್ದಾರೆ. ಮೆಜಾರಿಟಿ ಹೌಸಸ್ ಎಲ್ಲ ಲಾಕ್ ಆಗಿದೆ. ಎಲ್ಲಿ ಅದು ಕೇಶವ್ಪುರ್ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳು ಲಾಕ್. ಇಲ್ಲಿ 80% ಈ ಕೇಶವ್ಪುರಲ್ಲಿರೋದು ಅಕ್ರಮ ಬಾಂಗ್ಲಾ ವಲಸಿಗರು ಅನ್ನುವಂಥ ಆಘಾತಕಾರಿ ವಿಚಾರವೂ ಕೂಡ ಹೊರಗಡೆ ಬಂದಿದೆ. BSF ಜಾಮ್ ಪ್ಯಾಕ್ಡ್ ಅಲ್ಲಿ ಯಾವ ರೀತಿ ಆಗಿದೆ ಅಂದರೆ ಬಾರ್ಡ್ರಲ್ಲಿ ಬಂದು ಸೇರ್ಕೊಳ್ತಿದ್ದಾರೆ ಅಲ್ಲಿಂದ ಹಾರೋದಕ್ಕೆ, ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಏನು ಜಮಾಯಿಸ್ತಿದ್ದಾರೆ ಬಾರ್ಡ್ರಲ್ಲಿ ಎಲ್ಲಾರನ್ನೂ ಈಗ ಹೆಡೆಮುರಿ ಕಟ್ಟೋ ಕೆಲಸ BSF ಮಾಡ್ತಿದೆ. ಅವರ ಪೂರ್ವಾಪರ ಎಲ್ಲ ವಿಚಾರಿಸ್ಬೇಕಲ್ಲ, ಹಂಗಂಗೆ ಓಡ್ಸೋಕ್ಕಾಗತ್ತಾ? ಏನೇನು ಮಾಡ್ತಿದ್ರು ಇಷ್ಟು ದಿನ ದೇಶದಲ್ಲಿ, ಇವರು ಎಲ್ಲೆಲ್ಲಿ ಬೇರೆ ಬಿಟ್ಟಿದ್ರು ಅನ್ನೋದು ಗೊತ್ತಾಗಬೇಕಲ್ಲ. ಆ ಕೆಲಸವನ್ನು ಈಗ BSF ಮಾಡ್ತಿದೆ. ಒಟ್ಟಿನಲ್ಲಿ ಏನಾಗ್ತಿದೆ ನಮ್ಮ ದೇಶದ ಒಳಗಡೆ ಅನ್ನೋದು. ಈಗ 2ನೇ ರಾಜ್ಯ, ಬಿಹಾರದ ಬಳಿಕ ವೆಸ್ಟ್ ಬೆಂಗಾಲು 2ನೇ ರಾಜ್ಯ. ಈ ದೇಶದ ಜನಪ್ರತಿನಿಧಿಯನ್ನ ಹಾಗಾದರೆ ಬೇರೆ ದೇಶದವರು ಸೆಲೆಕ್ಟ್ ಮಾಡ್ತಿದ್ರು ಅಂತಾಯ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅನ್ನುವ ಅನುಮಾನ. ಅಂಥದ್ದೊಂದು ವಿಚಾರ ಈಗ ಈ ದೃಶ್ಯಗಳನ್ನೆಲ್ಲ ನೋಡಿದ್ರೆ, ಈ ಡಾಕ್ಯುಮೆಂಟ್ಸನ್ನು ನೋಡಿದ್ರೆ ಗೊತ್ತಾಗ್ತಿದೆ. ಇನ್ನು ಎಲೆಕ್ಷನ್ ಕಮಿಷನ್ ಆ ನಿಟ್ಟಿನಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಕ್ಲಾರಿಟಿಯನ್ನು ಸದ್ಯದಲ್ಲೇ ಕೊಡುತ್ತೆ. ಇದು ಒಂದು ಮೇಜರ್ ಡೆವಲಪ್ಮೆಂಟ್. ಆದರೆ ಇನ್ನೊಂದು ನೋಡಿ ಯಾವ ಹಂತಕ್ಕಿಳಿದಿದೆ ವೆಸ್ಟ್ ಬೆಂಗಾಲಲ್ಲಿ TMC ಅಂದರೆ, ಈಗ ಬಾಬ್ರಿ ಮಸೀದಿಯ ರೆಪ್ಲಿಕಾ ಮಾಡ್ತಾರಂತೆ. ಅಂದರೆ ಈ ಬಾಬ್ರಿ ಮಸೀದಿಯನ್ನು December 6 ಡೆಮಾಲಿಷ್ ಮಾಡಿದ್ದು, ಅದೇ ದಿನ ನಾವು ಅದರ ಮಾಡೆಲನ್ನು ವೆಸ್ಟ್ ಬೆಂಗಾಲಲ್ಲಿ ನಿರ್ಮಿಸ್ತೀವಿ. ಉತ್ತರ ಪ್ರದೇಶದಲ್ಲಿ ಈಗ ರಾಮ ಮಂದಿರ ತಲೆ ಎತ್ತಿ ಧರ್ಮ ಧ್ವಜ ರಾರಾಜಿಸ್ತಾ ಇದೆ. ಇಡೀ ದೇಶವೇ ಕಣ್ತುಂಬಿಕೊಂಡಿದೆ. ಈ ಹೊತ್ತಲ್ಲಿ ವೆಸ್ಟ್ ಬೆಂಗಾಲ್ ಏನು ಮಾಡ್ತಿದೆ ನೋಡಿ. ಅಲ್ಲಿ ಕಾಂಗ್ರೆಸ್ ಅಂದರೆ ತೃಣಮೂಲ ಕಾಂಗ್ರೆಸ್ನ MLA ಹೇಳಿರೋದು ಸಿಕ್ಕಾಪಟ್ಟೆ ಇದು ಕಾಂಟ್ರವರ್ಸಿ ಹೊತ್ತುಕೊಂಡಿದೆ. 33 ವರ್ಷಗಳಾಗಿದೆ ಡೆಮಾಲಿಷನ್ ಆಗಿ. December 6ಕ್ಕೆ 33 ವರ್ಷಗಳು ಕಳೆಯುತ್ತೆ. ಆವತ್ತೇ ನಾವು ಅಡಿಗಲ್ ಹಾಕ್ತೀವಿ, ಫೌಂಡೇಶನ್ ಸ್ಟೋನ್ ಹಾಕ್ತೀವಿ, ಬಾಬ್ರಿ ಮಸೀದಿ ರೆಪ್ಲಿಕಾವನ್ನು ವೆಸ್ಟ್ ಬೆಂಗಾಲಲ್ಲಿ ಕಟ್ಟಿ ಬಾಂಧವರಿಗೆ ಜೊತೆಯಾಗ್ತೀವಿ ಅನ್ನೋ ಅನೌನ್ಸ್ಮೆಂಟ್ ಮಾಡಿದ್ದಾರಲ್ಲ. ಇವರು ಯಾವ ದೇಶದವರು ಇವರು? ಯಾವ ನೆಲದಲ್ಲಿ ಬದುಕ್ತಿದ್ದಾರೆ? ಮತ್ತೊಂದು ಹಿಂದೂ ಮುಸ್ಲಿಂ ಭಯಂಕರವಾದಂತಹ ಸಂಘರ್ಷ ಹುಟ್ಟುಹಾಕುವ ಉದ್ದೇಶವ ಈಗ BJP ಕಾಂಗ್ರೆಸ್ ಇಬ್ರು ಮುಗಿಬಿಟ್ಟಿದ್ದಾರೆ TMC ವಿರುದ್ಧ. ಏನ್ ಮಾಡೋಕೆ ಹೊರಟಿದೆ ಅಂತ. ಇಡೀ ದೇಶ ಒಂದು ದಿಕ್ಕಲ್ಲಿ ಹೋಗ್ತಿದ್ರೆ ಇವರು ವೆಸ್ಟ್ ಬೆಂಗಾಲ್ ಅವ್ರು ಇನ್ನೊಂದು ದಿಕ್ಕಲ್ಲಿ ಹೋಗ್ತೀನಿ ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ. ಏನು ಮಾಡೋಕೆ ಹೊರಟಿದ್ದಾರೆ ಇವರು? ಅಷ್ಟು ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದೆ ಈ ಬಾಬ್ರಿ ಮಸೀದಿಯ ರೆಪ್ಲಿಕಾ ಕಟ್ತೀನಿ ಅಂತ ಹೊರಟಿರೋದು ಈಗ TMC. ಒಂದು ಕಡೆ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ, ನನ್ನ ಜನರನ್ನ ಟಚ್ ಮಾಡಿದ್ರೆ ವೆಸ್ಟ್ ಬೆಂಗಾಲಲ್ಲಿ ನನ್ನ ಜನ ಅಂತ ಯಾರಿದ್ದಾರೋ ಅವರು ಟಚ್ ಮಾಡಿ ಅವರನ್ನ ವೋಟರ್ಸು ಫೇಕ್ ಅಂತ ಹೊರಗಡೆ ಹಾಕಿದ್ರೆ ಸರಿಯಾಗಿರೋರನ್ನೇ ಹಾಕ್ತಿದ್ದಾರೆ ಅಂತಲ್ವಾ SIR ವಿರುದ್ಧ ಮುಗಿಬಿದ್ದಿರೋದು. ಇಡೀ ದೇಶದಲ್ಲಿದಂಗೆ ಎಬ್ಬಿಸ್ತಾರಂತೆ. ಇಡೀ ದೇಶದ ಒಂದೊಂದು ಬೀದಿನೂ ಬಿಡದೆ ಸುತ್ತಿ ಏನಾಗುತ್ತೆ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತೀನಿ ಅಂತ ಡೈರೆಕ್ಟ್ ಆಗಿ ಮೋದಿ ವಿರುದ್ಧ ಈಗ ಜಟಾಪಟಿಗಿಳಿದಿದ್ದಾರೆ. ದೀದಿ ಅಷ್ಟು ಆ ರೀತಿ ಟೆನ್ಷನ್ ಕೊಟ್ಟಿರೋದು ಈ ದೇಶದಲ್ಲಿ ಕೈಗೆತ್ತಿಕೊಂಡಿರುವ SIR ಪ್ರಕ್ರಿಯೆ. ಇವರ ಸಂಪೂರ್ಣ ಬಂಡವಾಳ ಬಯಲಾಗತ್ತೆ ನೋಡಿ ಈ ಎಲೆಕ್ಷನ್ನಲ್ಲಿ ಅಂತ BJP ಚಾಲೆಂಜನ್ನು ಹಾಕಿರೋದು. ಮತ್ತೆ SIR ನಿಲ್ಲಿಸ್ತೀನಿ ಅಂತ ಹೊರಟಿರೋ ಇವರ ಪ್ರಯತ್ನ 1% ಕೂಡ ಯಶಸ್ವಿಯಾಗಲ್ಲ ಅನ್ನುವ ಬಹಿರಂಗ ಸವಾಲು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.